ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಈವ್ನಿಂಗಿಂದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಹಾಯ್, ಇವಾಗ ನಾನು ಟೈಮ್ ಇವಾಗ 7:15 ಸರಿಗಮಪ ಬರ್ತಾ ಇದೆ. ಮತ್ತೆ ವಿಡಿಯೋ ಶುರು ಮಾಡಿದ್ದೀನಿ. ನಾರ್ಮಲ್ ಆ್ಯಸ್ ಯೂಶ್ವಲ್ ವಿಡಿಯೋ ಮಾಡಲೇಬೇಕು. ಸೊ ವಿಡಿಯೋ ಮಾಡ್ದಲ್ಲೇ ಇರೋಕ್ಕಾಗಲ್ಲ. ಜಸ್ಟ್ ಈಗ ಫ್ರೆಶ್ ಅಪ್ ಆಗಿ ದೇವ್ರ ದೀಪನೂ ಕೂಡ ಹಚ್ಕೊಂಡಿದ್ದೀನಿ. ಮಾಮೂಲಿ ದೇವ್ರನ್ನ ಬೇಡ್ಕೋತಾ ಇರೋದು ಇನ್ಮೇಲೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಮಾಡಲಿಕ್ಕೆ ಬಂದಿದ್ದೀನಿ. ಶಿವ ಅವರು ಹೋಗಿ ರೀಚ್ ಆಗಿದ್ದಾರೆ. ಏರ್ಪೋರ್ಟಲ್ಲಿದ್ದೀನಿ ಅಂತ ಕಾಲ್ ಮಾಡಿದರು. ಸೊ ಇನ್ನೂ ಯೂನಿಟಿಗೆ ಹೋಗಿಲ್ಲ. ಯೂನಿಟಿಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಿಲ್ಲ. ಇನ್ನೇನು ಅವರು ಹೋಗೋಷ್ಟರೊಳಗೆ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೇನೆ. ಸಿಂಕಲ್ಲಿ ಒಂದು ಸ್ವಲ್ಪ ಪಾತ್ರೆಗಳಿದೆ ಅಷ್ಟೇ. ಅಡುಗೆನೂ ಕೂಡ ಏನೂ ಮಾಡೋಂಗಿಲ್ಲ. ಪುಲಾವೆಲ್ಲ ಹಾಗೇ ಇದೆ. ಸೊ ಏನು ಅಡುಗೆ ಮಾಡಲ್ಲ, ಅದನ್ನೇ ತಿಂದ್ಬಿಡೋದು ಅಷ್ಟೇ. ಇವಾಗ ಒಬ್ಬರಿಗೆ ಇನ್ನೇನು ಮಾಡಲಿ, ಇಲ್ಲ ಸ್ವಲ್ಪ ರೈಸ್ ಏನಾದರೂ ಮಾಡ್ಕೊತೀನಿ ಬೇಕನ್ಸಿದ್ರೆ. ಮತ್ತೆ ಹಸ್ವಾದರೆ ಇವಾಗ ಆಲ್ರೆಡಿ 2ನೇ ಸಲ ಟೀ ಬೇರೆ ಕುಡಿತಾ ಇದ್ದೀನಿ. ಸ್ವಲ್ಪ ಟೀನ ಅವಾಯ್ಡ್ ಮಾಡಬೇಕು. ಸೊ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರ. ನನಗೆ ಆ ಕಮೆಂಟ್ಗಳು ನೋಡ್ತಿದ್ರೆ ಒಳಗೆ ಬರುತ್ತೆ. ಅಷ್ಟು ಚೆನ್ನಾಗಿ ಕಮೆಂಟ್ ಹಾಕಿದ್ದೀರ. ಹೌದು, ನಾನು ನೆನ್ನೆ ಹಾಕಿರೋ ವಿಡಿಯೋದಲ್ಲಿ ಇವತ್ತು ಹಾಕಿರೋ ವಿಡಿಯೋದಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡೋದೇ ನಾಳೆ ಅಲ್ವಾ. ಸೊ ಹಾಗಾಗಿ ತುಂಬ ಅಂದರೆ ಹತ್ತಿದ್ದೀನಿ. ವಾಯ್ಸ್ ಕೊಡಬೇಕಾದ್ರೆ ಗೊತ್ತಾಗಿದೆ ನಿಮಗೆಲ್ಲ. ತುಂಬ ಬೇಜಾರಾಗುತ್ತೆ. ಇವಾಗ ನೋಡಿ ಇಷ್ಟೊತ್ತಾಯಿತು ಅಂತಂದರೆ ನಾನು ಆವಾಗಲೇ ಟೀ ಮಾಡ್ಬೇಕಾದ್ರೆ 2 ಗ್ಲಾಸ್ ತೊಗೊಂಡಿದ್ದೆ. ಇಬ್ರಿಗೂ ಕೂಡ ಟೀ ಇಟ್ಟಿದ್ದೀನಿ. ಸೊ ಇವಾಗ ಅದೇ ಟೀನ ಬಿಸಿ ಮಾಡಲಿಕ್ಕೆ ಬಂದಿದ್ದೀನಿ. ಆ ಥರ ಯಾವುದೋ ಒಂದು ಎಲ್ಲೋ ಆಚೆ ಹೋಗಿದ್ದಾರೇನೋ ಬರ್ತಾರೇನೋ ಅನ್ನೋ ಥರ ಫೀಲ್ ಆಗುತ್ತೆ ಕೆಲವೊಂದೊಂದು ಸಲ. ಈ ರ್ಯಾಪಿಡೋ ಬೇರೆ ಮಾಡೋಕ್ಕೆ ಹೋಗ್ತಿದ್ರಲ್ಲ. ಸೊ ಹಂಗಾಗಿ ಎಲ್ಲೋ ಆಚೆ ಹೋಗಿದ್ದಾರೆ, ಬರ್ತಾರೆ ಅನ್ನೋ ಥರ ಮನಸ್ಸಿಗೆ ಬರುತ್ತೆ. ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ. ಸೊ ಹಾಗಾಗಿ ಸ್ವಲ್ಪ ಅಳು ಬಂತು ಅಷ್ಟೇ. ವಿಡಿಯೋ ವಾಯ್ಸ್ ಕೊಡ್ತೀನಿ. ಬಂದು ನೋಡಿ. ಏನಾಯ್ತು ಪಟ್ಟಲ್ಲಿ? ಏನಕ್ಕೆ ಅಂಕರ್ಸಿದ್ಯಾ? ಅಯ್ಯಪ್ಪ ಹೇಳು, ಏನಕ್ಕೆ ಅಂಕರ್ಸಿದ್ಯಾ? ಇಸ್ಕಿ ಸಾಯ್ಸೆ ಬಿಡ್ತಾಳೆ ನಾನು. ಅಯ್ಯೋ, ಊಟಕ್ಕೆ ಬೇರೆ ಏನು ಮಾಡ್ಕೊಂಡಿರಲಿಲ್ಲ. ಬೆಳಗ್ಗೆದೇ ಪಲಾವ್ ಇತ್ತು, ಅದನ್ನೇ ಬಿಸಿ ಮಾಡಿಕೊಂಡು ತಿಂದು ಮುಗಿಸ್ದೆ. ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಎಲ್ಲ ಬಟ್ಟೆಗಳು ಹಾಗೆ ಹಾಕಿದ್ದಾರೆ, ಎಲ್ಲ ಫೋಲ್ಡ್ ಮಾಡಿಡಬೇಕು. ಈ ಡ್ರೆಸ್ ಬೇಡ ಆ ಡ್ರೆಸ್ ಬೇಡ ಅಂತೆಲ್ಲ ಬಿಚ್ಚಿ ಬಿಚ್ಚಿ ಎಸ್ಬಿಟ್ಟಿದ್ದಾರೆ. ಇವನ್ನೆಲ್ಲ ನಾಳೆ ಎತ್ತಿಡಬೇಕು. ಕೊನೆಗೂ ಇದನ್ನು ಕ್ಲೀನ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಫುಲ್ಲು ಬೀರು ಎಲ್ಲ ನೋಡಿ ಹೇಗೆಲ್ಲ ಇದು ಮಾಡಿಬಿಟ್ಟಿದ್ದಾರೆ. ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಾಳೆ. ಈ ಬೀರು ಆಗಿಲ್ಲ, ರಾಮ್ಸೆ ಇದೆ. ಇದೊಂದು ಸ್ವಲ್ಪ ಹಾಗೆ ಜೋಡಿಸ್ಕೋಬೇಕು ನೀಟಾಗಿ. ಇದರಲ್ಲೆಲ್ಲ ಫುಲ್ ನನ್ನ ಬಟ್ಟೆನೇ ಇಟ್ಕೊಂಡಿದ್ದೀನಿ. ಇದರಲ್ಲಿ ಡೈಲಿ ವೇರ್ದ ಆ ಕಡೆ ಬೀರಿಗೆ ಶಿಫ್ಟ್ ಮಾಡಿ ಶಿವವ್ರದ್ದು ಹೊಸ ಬಟ್ಟೆ ಎಲ್ಲ ಇಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಎಲ್ಲ ನೀಟ್ ಮಾಡ್ಕೋಬೇಕು. ನಂದು ಫುಲ್ ಎಲ್ಲ RR ಗೋಲ್ಡ್ ಪ್ಯಾಲೇಸ್ ನೋಡಿ ಎಲ್ಲ ಇಲ್ಲೇ. ಮತ್ತು ನನಗೆ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆಯಿಂದ ವಿಡಿಯೋನ ಮಾಡಿಕೊಂಡೆ. ಇವತ್ತು ನಾನು ರಾಗಿ ಮಾಲ್ಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಟೀ ಕೂಡ ಇಟ್ಕೊಂಡಿದ್ದೀನಿ. ರಾಗಿ ಮಾಲ್ಟ್ ಕುಡಿದು ತುಂಬ ದಿನ ಆಗಿತ್ತು. ಇತ್ತೀಚೆಗೆ ಅಭ್ಯಾಸನೂ ಕೂಡ ತಪ್ಪೋಗಿದೆ. ಶಿವವ್ರು ಬಂದಾಗ ಎಲ್ಲೋ ಸ್ವಲ್ಪ ದಿನ ಮಾತ್ರ ರಾಗಿ ಮಾಲ್ಟ್ ಮಾಡಿದ್ದು. ಹಾಗಾಗಿ ಅವ್ರಿಗೂ ಎವ್ರಿಡೇ ಅದನ್ನೇ ಮಾಡಿಕೊಡ್ತಿದ್ರೆ ಅಷ್ಟಾಗಿ ಏನು ಅವ್ರು ಕುಡಿಯೋಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಮಾಡೋದೇ ಬಿಟ್ಬಿಟ್ಟಿದ್ದೆ. ಇವಾಗ ನನ್ನ ದಿನಚರಿ ಮಾಮೂಲಿ ಇದ್ದಂತೆಯೇ ನಾನು ದಿನಚರಿನ ರೂಢಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ರಾಗಿ ಮಾಲ್ಟು ಮತ್ತು ಟೀನ ಕುಡಿದ್ಬಿಟ್ಟು ನನ್ನ ಕೆಲಸ ಮಾಡ್ಕೊಳ್ಳೋಣ ಅಂತ ಕೆಲಸ ಶುರು ಮಾಡಿದೆ. ಹಾಗೆ ಇವತ್ತು ಹೇಮ ಕೂಡ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು. ಬೆಳಗ್ಗೆನೇ ಅವಳಿಗೆ ಎಕ್ಸಾಮ್ ಇದೆ. ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಬರ್ತೀನಿ ಅಂತಂದ್ಲು. ಅವಳು ಬರೋ ಅಷ್ಟರೊಳಗೆ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕೆಲಸ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಒಬ್ಬಳೇ ನನ್ನ ವಿಡಿಯೋ ಶುರು ಮಾಡ್ತಾ ಇರೋದು. ಶಿವವ್ರು ಇಲ್ದಲೇ ಫಸ್ಟ್ ವ್ಲಾಗ್ ಇದು ಮಾಡ್ತಾಯಿದ್ದೀನಿ. 1 ತಿಂಗಳಿಂದ ಅವ್ರ ಜೊತೆಲೇ ವಿಡಿಯೋ ಮಾಡ್ತಿದ್ದೆ. ಇವತ್ತು ಫಸ್ಟ್ ಟೈಮು ಅವರು ಇಲ್ದಲೇ ವಿಡಿಯೋ ಮಾಡ್ತಿರೋದು. ಸೊ ಇವಾಗ ಟೀ ಮತ್ತು ರಾಗಿ ಮಾಲ್ಟ್ ರೆಡಿ ಆಯಿತು. ಕುಡಿದ್ಬಿಟ್ಟು ಮತ್ತೆ ನನ್ನ ಕೆಲಸನ ಶುರು ಮಾಡಿಕೊಂಡೆ. ಬೆಳಗ್ಗೆನೇ ಕಸ ಎಲ್ಲ ಗುಡಿಸ್ಕೊಂಡಿದ್ದೆ. ನಾನು ಗ್ಯಾಸ್ ಒರೆಸೋದಕ್ಕೂ ಮೊದಲೇ ಕಸ ಎಲ್ಲ ಗುಡಿಸ್ಕೊಂಡ್ಬಿಡ್ತೀನಿ. ತ್ಯಾವ ಆಗಿಬಿಟ್ರೆ ಮತ್ತು ಅಲ್ಲಿ ಪೊರ್ಕೆ ಎಲ್ಲ ಮಾಡ್ತಾ ಇರ್ತೀವಲ್ಲ, ಬೇಗ ಪೊರ್ಕೆ ಎಲ್ಲ ಹಾಳಾಗ್ಬಿಡುತ್ತೆ ನೀರಿನಲ್ಲಿ ಬಿದ್ದರೆ. ಹಾಗಾಗಿ ಫಸ್ಟಿಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ಇವಾಗ ನೆಲನೂ ಕೂಡ ಒರೆಸ್ಕೊತಾ ಇದ್ದೀನಿ.
ಫುಲ್ಲು ಡೇ ನನ್ನ ದಿನಚರಿ ವಿಡಿಯೋ ಮಾಡಿ ಒಂದು ತಿಂಗಳೇ ಆಗೋಯಿತು. ಶಿವ ಅವ್ರು ಬಂದಮೇಲೆ ಬೇರೆ ಬೇರೆ ಥರ ವಿಡಿಯೋಗಳೇ ಬಂತು. ಅದೇ ನನ್ನ ದಿನಚರಿ ಆದ್ರೂ ಕೂಡ ಬಟ್ ನಾನು ಮೊದಲು ಮಾಡೋ ಥರ ಏನಿರಲಿಲ್ಲ, ಸ್ವಲ್ಪನೇ ಅಷ್ಟೇ. ಡೈಲಿ ಏನು ನನ್ನ ದಿನಚರಿ ಇರುತ್ತೆ ಅದರಲ್ಲಿ ಅರ್ಧ ಭಾಗದಷ್ಟು ಮಾತ್ರ ನನ್ನ ಡೈಲಿ ರೂಟೀನ್ ಬ್ಲಾಗ್ ಮಾಡಿದ್ದೆ. ಇನ್ನು ಪ್ರತಿಯೊಂದನ್ನು ಎಲ್ಲಾದರೂ ಹೋಗೋದು ಬರೋದು, ಏನಾದರೂ ತೊಗೊಳ್ಳೋದು, ಶಾಪಿಂಗ್ದು ಪ್ರತಿಯೊಂದನ್ನು ಹಾಕಿದ್ದೀನಿ. ನೋಡೋಣ ಇನ್ಮೇಲೆ ವಿಡಿಯೋ ಹೇಗೆ ಹೋಗುತ್ತೋ ಗೊತ್ತಿಲ್ಲ. ಎರಡೂ ಚಾನಲಲ್ಲೂ ವಿಡಿಯೋ ಹಾಕಲೇಬೇಕಾಗಿರೋದ್ರಿಂದ ನಾನು ಪ್ರತಿದಿನವೂ ನನ್ನ ಕೆಲಸ ಏನಿರುತ್ತೆ ಅದರದ್ದೇ ವಿಡಿಯೋ ಮಾಡಲೇಬೇಕಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ಹೋದರೆ ಅಥವಾ ಇನ್ನು ಹಬ್ಬಗಳೆಲ್ಲ ಬರುತ್ತೆ, ನೋಡೋಣ ವ್ಲಾಗ್ಗಳು ಯಾವ ಥರ ಹೋಗುತ್ತೆ ಅಂತ. ನನಗಂತೂ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದೆ. 2 ಚಾನಲ್ಲು ಮಾಡೋದು ಅಂದರೆ ಅಷ್ಟು ಈಸಿ ಅಲ್ಲ. ಒಂದು ಚಾನಲ್ಗೆ ಏನಿಲ್ಲ ಅಂದರೂ ಒಂದು 10 ನಿಮಿಷದಾದ್ರೂ ಒಂದು ವಿಡಿಯೋ ಬೇಕು. ಮನೇಲಿ ಒಬ್ಬಳೇ ಇರ್ತೀನಿ, ಅಷ್ಟು 2 ಚಾನಲ್ಗೂ ಆಗೋ ಥರ ವಿಡಿಯೋ ಯಾವ ಥರ ಮಾಡೋದು, ಇನ್ನು ಯಾವ ಥರ ಕಾನ್ಸೆಪ್ಟ್ ತೊಗೊಳ್ಳೋದು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹೋಗುತ್ತೆ ವಿಡಿಯೋ ಅಂತ ಗೊತ್ತಿಲ್ಲ. ಒಳಗಡೆ ಎಲ್ಲ ಕೆಲಸ ಮುಗೀತು. ಆಚೆನೂ ಕೂಡ ಬಾಗಿಲೆಲ್ಲ ತೊಳೆದು ಒಂದು ಪುಟ್ಟದಾಗಿ ರಂಗೋಲಿ ಇಟ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡಿದ್ದೀನಿ. ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡ್ಕೊಳ್ಳೋಣ ಅಂತ. ದೇವ್ರ ಪಾತ್ರೆ ಎಲ್ಲ ಏನು ತೊಳೆಯೋದಿಲ್ಲ, ಜಸ್ಟ್ ಹಾಗೆ ದೀಪಗಳೆಲ್ಲ ತೊಳ್ಕೊಂಡು ಫೋಟೋ ಎಲ್ಲ ಒರೆಸಿ ಪೂಜೆ ಮಾಡ್ಕೋಬೇಕು. ಈ 1 ಮಂತಿಂದ ಮಾರ್ನಿಂಗ್ ಟೈಮಲ್ಲೇ ಪೂಜೆ ಎಲ್ಲ ಮುಗಿಸ್ಕೋತಾ ಇದ್ದೆ. ಇನ್ಮೇಲೆ ನನಗೆ ನೈಟ್ ಟೈಮ್ ಅಂದರೆ ಸಂಜೆ ಪೂಜೆ ಅಭ್ಯಾಸ ಮಾಡ್ಕೋತೀನಿ. ಯಾಕಂದರೆ ರಾತ್ರಿ ಟೈಮ್ ನನಗೆ ಬೇಗ ನಿದ್ದೆ ಬರೋಲ್ಲ, ಒಬ್ಬಳೇ ಇರ್ತೀನಲ್ವ, ಗೊತ್ತಿಲ್ಲ, ಅದು ನಿದ್ದೆ ಬೇಗ ಬರೋಲ್ಲ. ಅದಕ್ಕೋಸ್ಕರ ಈವ್ನಿಂಗ್ ಟೈಮಲ್ಲಿ ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡ್ಕೋತೀನಿ. ಬಿಸಿ ನೀರು ಸ್ನಾನ ಮಾಡೋದು ಈವ್ನಿಂಗ್ ಕಾಲೇಜಲ್ಲಿ ಒಂಥರ ಟ್ರೀಟ್ ಮಾಡ್ತಾಳೆ, ಡೇ ಕಾಲೇಜಸ್ಗೆ ಒಂಥರ ಟ್ರೀಟ್ ಮಾಡ್ತಾಳೆ. ಈವ್ನಿಂಗ್ ಕಾಲೇಜಸ್ ಹಿಂಗೆ ತಿರುಗಿದ್ರೆ ಸಾಕು ಬೈತಾಳೆ. ಅಂದ್ರೆ ಸುಮ್ಮನೆ ಕಾಫಿ ಮಾಡ್ತಾರೆ ಅಂತ. ಅದೇ ಡೇ ಕಾಲೇಜಲ್ಲಿ ಹೆಂಗಾರು ಮಾತಾಡ್ಕೊಂಡು ಗೊತ್ತಿರ್ಲಿ, ಸುಮ್ಮನೆ ಇರ್ತಾರೆ. ಮಕ್ಕ ಅಲ್ಲಿ ಡೇ ಕಾಲೇಜಸ್ ಸುಮ್ಮನೆ ಗೊತ್ತಿರೋದು ಈವ್ನಿಂಗ್ ಕಾಲೇಜಲ್ಲಿ ಗೊತ್ತಿರೋರು ಸುಮ್ಮನೆ ಎತ್ತೋದ್ರು. ಯಾಕಂದ್ರೆ 50 ಸತಿ ನಮ್ಮನ್ನೇ ಕೇಳೋರು ಅಂತ ಹೇಳಿ ಡೇ ಕಾಲೇಜಲ್ಲಿ ಆದ್ರೆ ಅಚ್ಚುಕಟ್ಟಾಗಿ ನೋಡ್ಕೊಂಡೇ ಬರೋದು. ಅವ್ರು ಒಂದು ಮಾತು ಕೇಳಲೇ ಇಲ್ಲ. ಮೊದಲು ತರ ಎಕ್ಸಾಮ್ ಎಲ್ಲ ಸ್ಟ್ರಿಕ್ಟ್ ಇಲ್ಲ ಅಲ್ವಾ? ಇವೆಲ್ಲ ಗೊತ್ತಿದ್ದೀವಿ, ಯಾಕೆ ಮಾಡ್ಕೊಂತಾವಪ್ಪ? ಅಲ್ಲ ಇವನು ಹುಡುಗ ಹಿಂಗ್ ಮಾಡ್ಬೋದು ಅಂತ ಗೊತ್ತಿದ್ದು ಅವನು ಏನಕ್ಕೆ ಮಾಡ್ಕೋಬೇಕು? ಮದ್ವೆ ಎಲ್ಲಿ ಅವ್ಳು ಜೈಲ್ಗೆ ಬಂದು ಯಾಕೆ? ಕಿಡ್ನಾಪ್ ಕೇಸ್. ಕಿಡ್ನಾಪ್ ಕೇಸ್. ಇನ್ನೇನು ಬೇಲ್ ಮೇಲೆ ಬರ್ತಾಳೆ. ಬೇಲ್ ಮೇಲೆ ಬರ್ತಾಳೆ ಅಲ್ಲ, ಏನಿದು ಹಂಗ್ ನೋಡ್ರೆ ಅವ್ನು ಹತ್ತು ಕಡೆ ಮದ್ವೆನೇ ಆಗ್ಬೋದಾಗಿತ್ತು. ನೋಡಿದ್ರೆ ಎಲ್ಲ ಅಲ್ಲ, ಅವ್ನು ಮದ್ವೆ ಆಗಿತ್ತೋ ಏನೋ? ಇಲ್ಲ, ಹುಡುಗ ಇನ್ನೂ ಒಂದು 27-28 ವರ್ಷದ ಹುಡುಗ. ಈ ಸಿನಿಮಾದವ್ರು ಧಾರಾವಾಹಿಗಳೆಲ್ಲ ಎಲ್ಲಿ 30-35 ವರ್ಷ ಆಗತ್ತೆ ಮದ್ವೆ ಅಂತಾರೆ. ಇದೊಂಥರ ಹುಚ್ಚ ಕೇಸಪ್ಪ. ಇಟ್ಕೊಡ್ತೀನಿ ಅಲ್ವಾ? ಅದು ಕುಕ್ಕರ್ ಇಲ್ಲಿ ಅದಕ್ಕೋಸ್ಕರ ನೀನು ಇದು ಮಾಡಿರ್ಬೇಕು. ಈಗ ಅಣ್ಣ ಬೇರೆ ಕಡೆ ಕೇಳ್ದಲ್ಲೇ ನೋಡಿ, ಅವಾಗ 2 ತಿಂಗಳು ಸ್ವಿಚ್ ಆಫೇ ಮಾಡ್ಕೊಂಡ್ಬಿಟ್ಟು ಫೋನ್. ಇವಾಗಲೂ ನಾವು ಮಾಡ್ಕೊಂಡ್ರೆ ಬಿಡ್ತಾರಪ್ಪ, ಏನೋ ಎಮರ್ಜೆನ್ಸಿ ಬಂತು ಅಂತ. ಅವಾಗ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗಬೇಕು ಅಂದ್ರೆ ಯಾರೊಬ್ರು ಫೋನ್ ಮಾಡ್ತಾರೆ. ನೀವು ಯಾರೋ ಫೋನ್ ಮಾಡ್ತಾರೆ ಬಿಡು ಅಂದ್ಕೊಂಡು ಸೈಲೆಂಟ್ ಆಗಿ ಸುಮ್ಮನಿದ್ರೆ. ಈ ಕಂಪ್ನಿಗಳು ಬೇರೆ ತಲೆ ತಿಂತಾವಲ್ಲ, ಅದು ಅರ್ಧ. ನನಗೆ ಇವತ್ತು ಎಕ್ಸಾಮ್ ಅಲ್ಲಿ ಕಿಸಾನ್ ಯೋಜನೆ ಎಂದರೆ ಏನಂತ ಬರ್ತಿಲ್ಲ. ನನಗೆ ಕಿಸಾನ್ ಬರ್ತಾ ಇಲ್ಲ, ಕಿಸಾನ್ ಬರ್ತಿಲ್ಲ. ಸೀರಿಯಸ್ ಪೇಪರ್ ತೋರಿಸ್ತೀನಿ ನೋಡಿ. ಕಿಸಾನ್ ಯೋಜನೆ ಎಂದರೇನು ಅಂತ ಇದೆಯಲ್ಲ, ವಾಟ್ ಇಸ್ ದ ಮೀನಿಂಗ್ ಆಫ್ ಕಿಸಾನ್ ಯೋಜನೆ ಅಂತ ಇದೆ. ನನಗೆ ಕಿಸಾನ್ ಯೋಜನೆ ಬರ್ತಾ ಇಲ್ಲ. ಕಿಸಾನ್ ಎಕ್ಸಾಮ್ ಹೋಯ್ತು ಇನ್ನು 4 ಏನು ಇಲ್ಲ. ಲಾಸ್ಟ್ ಟೈಮ್ ಫೈನಲ್ ಇಯರಾ? ಇಲ್ಲ, ಮತ್ತೆ ಇನ್ನು 2 ಸೆಮ್ ಬರೀಬೇಕು. ಅದೇ 2025 ಡಮಾರ್ ಆಗುತ್ತೆ ತಾನೆ ಎಲ್ಲ ಹೋಗ್ತಾರೆ. ಎಲ್ಲ ಮುಗಿದಿದೆ 2025. 2024 ತಾಳೆ ಭಾಗ್ಯ ತಂದ್ಕಯ್ಯಮ್ಮ. ಅದು ಗೌರ್ಮೆಂಟ್ ಬಿಟ್ಟೈತಾ? ನಾ ಆಗಿದೆ ತಾನೆ. ಗೌರ್ಮೆಂಟ್ ಏನ್ ಬಿಡಲ್ಲ, ನಾವೇ ಬಿಡ್ಕೋಬೇಕು. ನಾವು ಬಿಡ್ಕೊಳ್ಳೋದಲ್ಲ ಗೌರ್ಮೆಂಟ್. ಯಾಕೆಂದ್ರೆ ಗೌರ್ಮೆಂಟ್ ಫೆಸಿಲಿಟೀಸ್ ನೀವು ನೋಡಿ, ಏನು ಶ್ರೀಲಕ್ಷ್ಮಿ ಭಾಗ್ಯಲಕ್ಷ್ಮಿ ಅಲ್ಲ, ಗೃಹಲಕ್ಷ್ಮಿ. ಇವಾಗ ನಾವೇ ಜಾರಿ ಮಾಡ್ಕೊಳ್ಳೋಣ. ನೀವು 2024 ಎಂಡ್ ವರ್ಷದೊಳಗೆ ತಾಳಿ ಭಾಗ್ಯ ತಂದ್ಕೊ. ನಾನು 2024 ಎಂಡ್ ವರ್ಷದೊಳಗೆ ತಾಳಿ ಭಾಗ್ಯ ತಂದ್ಕೊ. ಅಲ್ಲಿ ಸರಿಯಾಗ್ಬಿಡುತ್ತೆ.
ಗೌರ್ಮೆಂಟ್ ಯೋಜನೆ ಬಿಟ್ಟಿಲ್ಲ, ಸಿದ್ದರಾಮಯ್ಯ ಅಂತ ಬಿಟ್ಟಿಲ್ಲ. ಅಲ್ಲ ನಾವೇ ಬಿಟ್ಕೊಳ್ಳೋಣ ಬಿಡು, ಏನು ಪರವಾಗಿಲ್ಲ. ಓಟ್ ಹಾಕೋದು ಬೇಡ ಅವರಿಗೆ. ಓಟ್ ಹಾಕಿ ನಮ್ಗೆ ಏನು ಮಾಡೋರು ಅವರು? ನನ್ಗಂತೂ ಏನು ಮಾಡಿಲ್ಲಪ್ಪ. ನನಗೆ ಅಟ್ಲೀಸ್ಟ್ ನಮ್ಮ ಮನೆ ಹತ್ರ ಅಕ್ಕಪಕ್ಕದವ್ರಿಗಾದ್ರೂ ದುಡ್ಡಾದ್ರೂ ಕೊಟ್ಟಾರೆ. ಅಷ್ಟು ದೂರ ಹೋಗ್ಬೇಕು ಓಟ್ ಹಾಕಿದ್ದಕ್ಕೆ. ನಮ್ಗೆ ಅದನ್ನು ಕೊಟ್ಟಿಲ್ಲ ಅಲ್ವಾ? ನೀನ್ ಊರಿಗೆ ಹೋಗೋದು ಟ್ರಾವೆಲ್ ಕನ್ವಿನ್ಸ್ ಕೊಡ್ಲಿಲ್ವೇನವ? ಮಕ್ಕಳು ಸುಮ್ಕಿರು, ಏನು ಮಾಡಿಕೊಟ್ಟಿಲ್ಲ ನನಗೆ. ಆದ್ರೂ ನಿಯತ್ತಿನ ಓಟ್ ಹಾಕಿದ್ದೀನಿ. ಮತ್ತೆ ಗೌರ್ಮೆಂಟ್ ಯಾವಾಗೂ ನಾನು ಅವ್ರು ಕೊಡ್ತಿರೋ ಭಾಗ್ಯಗಳು ಯೂಸ್ ಮಾಡ್ತಿಲ್ಲ. ಇದೊಂದು ಬಿಟ್ಟು ಶಕ್ತಿ ಲಕ್ಷ್ಮಿ ಸಿಂಪಲ್ಲಾಗಿ ಇವಾಗ ಬೇಳೆ ಸಾಂಬಾರು ಮಾಡ್ಕೊಡ್ರೋಣ ಅಂತ ಬೇಳೆ ಮತ್ತು ಮೂಲಂಗಿನ ಬೇಯಿಸಿಟ್ಕೊಂಡಿದ್ದೀನಿ. ಒಗ್ಗರಣೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದೆರಡು ಟೊಮೊಟೊ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿನ ಹೆಚ್ಚಾಕ್ಬಿಟ್ಟು ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಂಡು ಈರುಳ್ಳಿನೂ ಕೂಡ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಷ್ಟು ದಿನದವರೆಗೂ ಒಟ್ಟಿಗೆ ಹಾಕ್ತಾಯಿದ್ದೆ, ರುಬ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಬೇಳೆ ಎಲ್ಲ ಸ್ಟಾರ್ಟಿಂಗ್ ಒಗ್ಗರಣೆಗೆ ಹಾಕ್ಕೊತೀನಲ್ಲ, ಅದ್ರ ಜೊತೆಲೇ ಬೇಳೆ ಎಲ್ಲ ಹಾಕ್ಕೋತಿದ್ದೆ. ಬಟ್ ಬೇಳೆ ಬೇಯಿಸ್ಬಿಟ್ಟು ಈ ಥರ ಸಾಂಬಾರು ಮಾಡೋದ್ರಿಂದ, ಎಕ್ಸ್ಟ್ರಾ ಒಗ್ಗರಣೆ ಹಾಕ್ಕೊಳ್ಳೋದ್ರಿಂದ ಇನ್ನೂ ಸೂಪರಾಗಿ ಟೇಸ್ಟ್ ಬರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟು ದಿನದವರೆಗೂ ನಾನು ತುಂಬ ಈ ಥರ ವಿತೌಟು ಮಸಾಲೆ ಎಲ್ಲ ರುಬ್ದಲ್ಲೇ ಮಾಡೋ ಅಂಥದ್ದು ಸಾಂಬಾರುಗಳು ತುಂಬ ತೋರಿಸಿದ್ದೀನಿ. ಸೊ ಅದರಲ್ಲಿ ಇದು ಒಂದೂ ಕೂಡ ಬೇಳೆನ ಎಕ್ಸ್ಟ್ರಾ ಬೇಯಿಸ್ಕೊಂಡು ಒಂದು ಸಲ ಮಾಡಿ ನೋಡು, ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅಂತ ಶಿವವರೇ ಹೇಳಿದರು. ಸೊ ಅವ್ರು ಬಂದಾಗಿಂದ ಇದೊಂದು ಅಭ್ಯಾಸ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಈರುಳ್ಳಿ, ಟೊಮೊಟೊ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಹಾಗೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ನಾನು ಸಾಂಬಾರು ಪೌಡ್ರ್ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋ ಅಂಥ ಬೇಳೆ ಮತ್ತು ಮೂಲಂಗಿನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಒಂದು 5 ನಿಮಿಷದಷ್ಟು ಚೆನ್ನಾಗಿ ಕುದಿಸ್ಕೋತೀನಿ. ಸ್ವಲ್ಪ ಸಾಂಬಾರು ಗಟ್ಟಿ ಬರೋವರೆಗೂ ಸ್ವಲ್ಪ ಕುದಿಸ್ಕೋತೀನಿ. ಹಾಗೆ ನಾನು ಅಡುಗೆ ಮಾಡೋಷ್ಟರೊಳಗೆ ಏಮ ಫುಲ್ ಪಾತ್ರೆಗಳನ್ನೆಲ್ಲ ತೊಳೆದು ಕೊಟ್ಲು. ಅಷ್ಟರಲ್ಲಿ ಇಬ್ಬರಿಗೂ ಕೂಡ ಊಟಕ್ಕೆ ಹಾಕ್ಕೊಂಡೆ. ಅವಳಿಗೂ ಕೂಡ ಬಾಕ್ಸಿಗೆ ತೆಗೆದಿಟ್ಟೆ. ಎಕ್ಸಾಮ್ ಮುಗಿಸ್ಕೊಂಡಲ್ಲಿ ಡೈರೆಕ್ಟ್ ಇಲ್ಲೇ ಬಂದಿದ್ಲು. ಊಟ ಹೊಟ್ಟೆಗೆ ತಿನ್ನೋದೇ ಇಲ್ಲ ಅವಳು ನನ್ನ ಥರನೇ. ಸೊ ಇಬ್ರಿಗೂ ಕೂಡ ಪ್ಲೇಟಿಗೆ ಹಾಕ್ಕೊಂಡು ಇಬ್ಬರ ಜೊತೆಲೇ ಇವತ್ತು ಊಟ ಮಾಡಿದ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.